ಇಂಡಿ ತಾಲೂಕಿನ ಮಾವಿನಹಳ್ಳಿಗೆ ಹೋಗುವ ರಸ್ತೆ ಹಳ್ಳದ ಮಣ್ಣು ಎಲ್ಲಿಗೆ ಸಾಗ್ತಾ ಇದೆ? ರೈತರಿಗೆ ಉಚಿತವಾಗಿ ನೀಡುತ್ತಿದ್ದೇವೆ ಎನ್ನುತ್ತಿರುವ ಕೆಲಸಗಾರರು ರಾಯಲ್ಟಿ ಇಲ್ಲದೆ ಹಳ್ಳದ ಮಣ್ಣನ್ನ ರೈತರಿಗೆ ನೀಡುವುದು ಎಷ್ಟು ಸರಿ? ಇಂಡಿ ತಾಲೂಕಿನ ಮಾವಿನಹಳ್ಳಿಗೆ ಹೋಗುವ ರಸ್ತೆ ಪಕ್ಕದಲ್ಲಿರುವ ಹಳ್ಳದಿಂದ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ತೆಗೆಯಲಾಗುತ್ತಿದ್ದು, ಆ ಮಣ್ಣು ಎಲ್ಲಿಗೆ ಸಾಗ್ತಾ ಇದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಸ್ಥಳದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೆಲವರು ಹಳ್ಳದಿಂದ ತೆಗೆದ ಮಣ್ಣನ್ನು ರೈತರಿಗೆ ಉಚಿತವಾಗಿ ನೀಡುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ. ಆದರೆ ಸಾರ್ವಜನಿಕರ ಆಸ್ತಿ ಅಥವಾ ಹಳ್ಳಗಳಿಂದ ಮಣ್ಣನ್ನು ತೆಗೆಯುವುದು ಹಾಗೂ ಅದನ್ನ ಸಾಗಾಟ ಮಾಡುವುದು ಸರ್ಕಾರದ ನಿಯಮಗಳಿಗೆ ಒಳಪಟ್ಟ ವಿಷಯವಾಗಿದೆ. ಸಾಮಾನ್ಯವಾಗಿ ಹಳ್ಳ, ಕೆರೆ ಹಾಗೂ ಸರ್ಕಾರಿ ಜಾಗಗಳಿಂದ ಮಣ್ಣು ತೆಗೆಯಲು ಸಂಬಂಧಪಟ್ಟ ಇಲಾಖೆ ಅನುಮತಿ ಬೇಕು. ನಿಗದಿತ ಪ್ರಕ್ರಿಯೆ ಹಾಗೂ ರಾಯಲ್ಟಿ ಪಾವತಿ ಕಡ್ಡಾಯವಾಗಿರಬೇಕು. ಇಂಥ ನಿಯಮಗಳನ್ನ ಪಾಲಿಸದೆ ಮಣ್ಣನ್ನ ರೈತರಿಗೆ ವಿತರಿಸಲಾಗ್ತಿದ್ದೇವೆ ಅಂತ ಪ್ರಶ್ನಾರ್ಹ ವಿಷಯ ಇದೀಗ ಕೇಳಿ ಬರ್ತಾ ಇದೆ. ಸ್ಥಳೀಯರ ಮಣ್ಣು ತೆಗೆಯಲು ಯಾವ ಇಲಾಖೆ ಅನುಮತಿ ಇದೆ? ಎಷ್ಟು ಪ್ರಮಾಣದ ಮಣ್ಣು ಸಾಗಿಸಲಾಗ್ತಾ ಇದೆ? ರೈತರಿಗೆ ನೀಡುತ್ತಿರುವ ಮಣ್ಣಿಗೆ ಸರ್ಕಾರದ ಆದೇಶ, ರಾಯಲ್ಟಿ ಪಾವತಿ ದಾಖಲೆಗಳಿವೆ ಎಂಬ ಪ್ರಶ್ನೆ ಇದೀಗ ಕಾಡುತ್ತಿದೆ. ಸರ್ಕಾರದ ನಿಯಮಾವಳಿಗಳಲ್ಲಿ ಪಾಲಿಸಿ ಮಣ್ಣು ವಿತರಣೆ ಮಾಡುತ್ತಿದೆಯಾ ಅಥವಾ ನಿಯಮಗಳನ್ನ ಗಾಳಿಗೆ ತೂರಿ ಮಣ್ಣು ಸಾಗಾಟ ನಡೆಸುತ್ತಿದೆಯಾ ಎಂಬುದು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸ್ಪಷ್ಟನೆ ನೀಡಬೇಕು. ಸಾರ್ವಜನಿಕರು ಇದೀಗ ಒತ್ತಾಯ ಮಾಡ್ತಿದ್ದಾರೆ. ಹಳ್ಳದ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ಮಣ್ಣು ಸಾಗಾಟದ ಹಿಂದಿನ ನಿಜಾಂಶ ಏನು ಎಂಬುದು ಅಧಿಕಾರಿಗಳು ತನಿಖೆಯಿಂದಲೇ ಬಹಿರಂಗವಾಗಬೇಕಾಗಿದೆ.